ಬಾಟಲ್ ನೆಕ್ ಆಫ್ ವೈ ಕ್ರೋಮೋಸೋಮ್. ಇದು ಮನುಷ್ಯರ ಇತಿಹಾಸದಲ್ಲಿನ ಅತ್ಯಂತ ದೊಡ್ಡ ಪುರುಷರ ಸಂಖ್ಯೆಯಲ್ಲಿನ ಕುಸಿತ. ವೈ ಕ್ರೋಮೋಸೋಮ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಏನಾದ್ರೂ ಮನುಷ್ಯನಲ್ಲಿ ಪುರುಷ ಸಂತಾನ ಅನ್ನೋದಾಗ್ಬೇಕಾದ್ರೆ ಈ ಕ್ರೋಮೋಸೋಮ್ ನಿಂದ ಮಾತ್ರ ಸಾಧ್ಯ. ಇದು ಪುರುಷರಲ್ಲಿ ಮಾತ್ರ ಕಂಡು ಬರುತ್ತೆ. ನೋಡಿ, ಇಂತ ಮಹಾ ಕುಸಿತ ಯಾವ ಲೆವೆಲ್ಗೆ ಇತ್ತು ಅಂದ್ರೆ ಪುರುಷ ಮತ್ತು ಮಹಿಳೆಯರ ಅನುಪಾತ ಏನಿದೆ ಅದು ಹತ್ತತ್ರ 1:17 ಇರುತ್ತೆ. ಸಿಂಪಲ್ ಆಗಿ ಇದನ್ನ ಹೇಳ್ಬೇಕಂದ್ರೆ ಒಂದು ಊರಿನಲ್ಲಿ 100 ಜನ ಪುರುಷರಿದ್ರೆ ಅದೇ ಊರಿನಲ್ಲಿ 1700 ಮಹಿಳೆಯರು ಇರ್ತಿದ್ರು. 100 ಜನಕ್ಕೆ 1700 ಜನ. ಇಷ್ಟೊಂದು ಪ್ರಮಾಣದ ಪುರುಷರ ಜನಸಂಖ್ಯೆಯಲ್ಲಿನ ಕುಸಿತ ನಿಯೋಲಿಥಿಕ್ ವೈ ಕ್ರೋಮೋಸೋಮ್ ನ ಬಾಟಲ್ ನೆಕ್ ಕಾರಣವಾಗುತ್ತೆ. ನೀವು ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ. ಸೌತ್ ಏಷ್ಯಾ ಹಾಗೆ ಸೌತ್ ಈಸ್ಟ್ ಏಷ್ಯಾ ಹಾಗೆ ಮಧ್ಯ ಏಷ್ಯಾದಲ್ಲೇ ಅತಿ ಹೆಚ್ಚಾಗಿ ಇದು ಸಂಭವಿಸಿದೆ ಅನ್ನೋದು. ಇದ್ದಕ್ಕಿದ್ದ ಹಾಗೆ ಕೆಲವು ವರ್ಷಗಳಲ್ಲಿ ಅಷ್ಟೊಂದು ಪ್ರಮಾಣದ ಪುರುಷರ ಜನಸಂಖ್ಯೆ ಅನ್ನೋದು ನಾಶ ಆಗೋದಿಗೆ ಕಾರಣ ಏನು? ಅದು ಪುರುಷರ ಜನಸಂಖ್ಯೆ ಮಾತ್ರ. ಇದನ್ನ ನಾವು ತಿಳ್ಕೊಬೇಕಂದ್ರೆ ಇದು ನಡೆದಂತ ಕಾಲವನ್ನ ತಿಳ್ಕೊಬೇಕು. ನೋಡಿ, ರಿಸರ್ಚ್ ನ ಪ್ರಕಾರ ಇದು ನಡೆದದ್ದು ಹತ್ತತ್ರ 7,000 ವರ್ಷಗಳ ಹಿಂದೆ. ನಿಜ, ಆ ಟೈಮ್ ನಲ್ಲಿ ಸೌತ್ ಏಷ್ಯಾದಲ್ಲಿ ಏನಾಗಿತ್ತು ಗೊತ್ತಾ? ಕುರುಕ್ಷೇತ್ರ ಯುದ್ಧ. ಲಕ್ಷಾಂತರ ಮಂದಿ ಸೈನಿಕರು ಸಾವನ್ನಪ್ಪಿರೋ ಅತ್ಯಂತ ಭಯಾನಕ ಘೋರ ಯುದ್ಧ ಈ ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಸರಿಯಾಗಿ ಹೇಳೋದಕ್ಕೆ ಆಗದೆ ಇದ್ರು ಕೋಟ್ಯಾಂತರ ಮಂದಿ ಸಾವನ್ನಪ್ಪಿರಬಹುದು ಅಂತ ಇದೇ ಮಹಾಭಾರತದಿಂದ ಗೊತ್ತಾಗುತ್ತೆ. ಈ ನಂಬರ್ ಗಳನ್ನ ಬಿಟ್ಟಾಕಿದ್ರು ಇದು ಅತ್ಯಂತ ಘೋರವಾದ ಯುದ್ಧ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ತುಂಬಾ ಜನ ಮಹಾಭಾರತ ನಡೆದಿದ್ದೇ ಸುಳ್ಳು, ಅದಕ್ಕೆ ಎವಿಡೆನ್ಸ್ ಗಳೇ ಇಲ್ಲ, ಇವೆಲ್ಲ ಕವಿಯ ಕಲ್ಪನೆ ಅನ್ನೋರಿಗೆ ಈ ಒಂದು ವಿಡಿಯೋ ಹಾಗೇನೆ ಇದು ಹತ್ತತ್ರ 7,000 ವರ್ಷಗಳ ಹಿಂದೆ ನಡೆದಿರಬಹುದು ಅಂತ ಗೊತ್ತಾಗುತ್ತೆ. ಸರಿ, ಇಷ್ಟನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ.